ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ. ಅಧ್ಯಾಯ 14 ಯೆಹೋವನ ಪಾದಪೀಠವು ಮಹಿಮಾನ್ವಿತಗೊಂಡಿತು. ಪುಟ 433. ಉಲ್ಲೇಖಿಸಲಾದ ಪಾದಗಳು ಯೆಹೋವನ ಪಾದಗಳು ಎಂಬ ಸತ್ಯವನ್ನು ಯಾರಾದರೂ ಗುರುತಿಸಿದ ತಕ್ಷಣ ಈ ಭಾಷೆ ಸಾಂಕೇತಿಕವಾಗಿದೆ ಎಂದು ಅವರು ಚರ್ಚಿಸುವುದಿಲ್ಲ ಮತ್ತು ಭೂಮಿಯಲ್ಲಿ ಕರ್ತನು ತನ್ನ ಅಧಿಪತ್ಯವನ್ನು ಪುನಃ ಸ್ಥಾಪಿಸುವುದನ್ನು ಉಲ್ಲೇಖಿಸುತ್ತಾನೆ. ಇದನ್ನು ತುಲನಾತ್ಮಕವಾಗಿ ಈ ಪ್ರಪಂಚದ ದೇವರು ಸೈತಾನ ಕರ್ತನನ್ನು ಹೊರತುಪಡಿಸಿ ಮೊದಲು ವಿಶಿಷ್ಟವಾದ ಗುಡಾರ, ಎರಡನೆಯದಾಗಿ ಯೆರೂಸಲೇಮಿನಲ್ಲಿರುವ ದೇವಾಲಯ ಮತ್ತು ಕೊನೆಯದಾಗಿ ಈ ಸುವಾರ್ಥ ಯುಗದಲ್ಲಿ ಚರ್ಚ್ ಆಫ್ ಕ್ರೈಸ್ಟ್ನ ಪ್ರಸ್ತುತ ಗುಡಾರ ಸ್ಥಿತಿಯಿಂದ ಪ್ರತಿನಿಧಿಸಲಾಯಿತು. ಖಂಡಿತವಾಗಿ ತಪ್ಪಿಲ್ಲದ ಯಾರಾದರೂ ಮತ್ತು ಯೆಹೋವನು ಅಕ್ಷರಶಃ ಈ ಭೂಮಿಯ ಮೇಲೆ ತನ್ನ ಪಾದಗಳನ್ನು ಪಾದಪೀಠ ಎಂದು ಭಾವಿಸುವುದಿಲ್ಲ. ಯೆಹೋವನ ಪಾದಗಳನ್ನು ಇಡುವುದು ಮತ್ತು ವಿಶ್ರಮಿಸುವುದು ಸಾಂಕೇತಿಕವಾಗಿದ್ದರೆ ಮತ್ತು ದೈವಿಕ ಅನುಗ್ರಹ ಮತ್ತು ಪ್ರಭುತ್ವವನ್ನು ಭೂಮಿಗೆ ಹಿಂದಿರುಗಿಸುವುದನ್ನು ಸೂಚಿಸುತ್ತದೆ. ಆದ್ದರಿಂದ ನಾವು ಖಚಿತವಾಗಿರಬಹುದು ಅದೇ ಪ್ರವಾದನೆಯಲ್ಲಿ ಸಂಪರ್ಕಗೊಂಡಿರುವ ಇತರ ವೈಶಿಷ್ಟ್ಯಗಳು ಸಾಂಕೇತಿಕವಾಗಿವೆ. ಆಲಿವ್ ಪರ್ವತ, ಅದರ ವಿಶಿಷ್ಟ ವಿಭಜನೆ, ಅದರ ಕಣಿವೆ, ಜನರ ಪಲಾಯನ, ಯೆರೂಸಲೇಮಿನಿಂದ ಜೀವಕರ ನೀರು. ಜಕರ್ಯ 14:8 ಯೆಹೆಜ್ಕೇಲ 47:1-9 ಹೋಲಿಸಿ ನೋಡಿರಿ. ಇತ್ಯಾದಿ ಎಲ್ಲಾ ಸಾಂಕೇತಿಕ ಹೇಳಿಕೆಗಳು ಭವ್ಯವಾದ ಆಧ್ಯಾತ್ಮಿಕ ಸತ್ಯಗಳ ಚಿತ್ರಣಗಳಾಗಿವೆ. ಆಲಿವ್ ಅರ್ಥಪೂರ್ಣ ಸಂಕೇತವಾಗಿದೆ. ಹಳೆಯ ಕಾಲದಲ್ಲಿ ಕೃತಕ ಬೆಳಕಿನ ಮೂಲವಾಗಿತ್ತು. ಅದರ ತೈಲವನ್ನು ಸಾಮಾನ್ಯವಾಗಿ ಈ ಉದ್ದೇಶಕ್ಕಾಗಿ ಬಳಸಲಾಗುತ್ತಿತ್ತು. ವಿಮೋಚನಾಕಾಂಡ 27:20. ನಿಜ ಹೀಬ್ರೂ ಭಾಷೆಯಲ್ಲಿ ಆಲಿವ್ ಮರವನ್ನು ಶೆಮೆನ್ ಅಥವಾ ಎಣ್ಣೆ ಮರ ಎಂದು ಕರೆಯಲಾಗುವುದು. ಆಲಿವ್ ಎಣ್ಣೆಯನ್ನು ಪುರಾತನ ಕಾಲದ ಅನೇಕ ಅಮೂಲ್ಯವಾದ ಮುಲಾಮುಗಳ ಆಧಾರವಾಗಿಯೂ ಬಳಸಲಾಗುತ್ತಿತ್ತು. ಉದಾಹರಣೆಗೆ ಪುರೋಹಿತರು ಮತ್ತು ರಾಜರನ್ನು ಅಭಿಷೇಕಿಸಲು ಬಳಸಲಾಗುತ್ತಿತ್ತು. ಪ್ರತಿಛಾಯ ರಾಜವಂಶಸ್ಥ ಯಾಜಕತ್ವದ ಮೇಲಿನ ಪವಿತ್ರಾತ್ಮವನ್ನು ಪ್ರತಿನಿಧಿಸುತ್ತದೆ. ವಿಮೋಚನಾಕಾಂಡ 30:24. ಮತ್ತು ಅನಾದಿ ಕಾಲದಿಂದಲೂ ಆಲಿವ್ ಕೊಂಬೆಯನ್ನು ಶಾಂತಿಯ ಸಂಕೇತವಾಗಿ ಬಳಸಲಾಗಿದೆ. ಆದಿಕಾಂಡ 8:11, ನೆಹೆಮೀಯ 8:15. ಆಲಿವ್ ಅಂದರೆ ಎಣ್ಣೆ ಮರಗಳು ಪವಿತ್ರಾತ್ಮದ ಮೂಲಕ ಬೆಳಕು, ಶಾಂತಿ ಮತ್ತು ದೈವಿಕ ಆಶೀರ್ವಾದದ ಸಂಕೇತವಾಗಿದ್ದರೆ ಮತ್ತು ಪರ್ವತವನ್ನು ಬೇರೆಡೆ ಸಾಮ್ರಾಜ್ಯದ ಸಂಕೇತವೆಂದು ಪರಿಗಣಿಸುವುದಾದರೆ ಆಲಿವ್ ಮೌಂಟ್ ಅಂದರೆ ಎಣ್ಣೆಯ ಮರಗಳ ಗುಡ್ಡ ಎಂಬ ವಾಕ್ಯದ ಮಹತ್ವವನ್ನು ಇಲ್ಲಿ ಸುಲಭವಾಗಿ ಕಾಣಬಹುದು. ಸಾಮ್ರಾಜ್ಯ, ಬೆಳಕು, ಶಾಂತಿ ಮತ್ತು ದೈವಿಕ ಆಶೀರ್ವಾದ ಮತ್ತು ಅದರ ಮೇಲೆ ಯೆಹೋವನ ಪಾದಗಳು ನಿಂತಿರುವ ಅಥವಾ ಸ್ಥಾಪನೆ ಅಥವಾ ಸ್ಥಿರೀಕರಣವಾಗಿ ದೈವಿಕ ಅನುಗ್ರಹ ಮತ್ತು ಕಾನೂನು ಪವಿತ್ರ ಸಾಮ್ರಾಜ್ಯದ ಮೂಲಕ ಮತ್ತು ಭೂಮಿಯಲ್ಲಿ ಪುನಃ ಸ್ಥಾಪಿಸಲ್ಪಡುತ್ತದೆ ಎಂದು ಸೂಚಿಸುತ್ತದೆ. ಮೌಂಟ್ ಆಫ್ ಆಲಿವ್ ಎಂಬ ಪದದ ಈ ಅನ್ವಯವು ಅಪೊಸ್ತಲನ ಹೇಳಿಕೆಗೆ ರೋಮಾಪುರ 11:17 ಮತ್ತು 24ರಲ್ಲಿ ಸಂಪೂರ್ಣವಾಗಿ ಹೊಂದಿಕೆಯಾಗುತ್ತದೆ. ಇದರಲ್ಲಿ ಅವನು ಮಾಂಸಿಕ ಪ್ರಾಕೃತವಾಗಿ ಇಸ್ರಾಯೇಲ್ಯರನ್ನು ಬೆಳೆಸಿದ ಆಲಿವ್ ಮರದೊಂದಿಗೆ ಹೋಲಿಸುತ್ತಾನೆ ಮತ್ತು ಅನ್ಯಜನರ ಪರಿವರ್ತನೆ ಕಾಡೆಣ್ಣೆ ಕೊಂಬೆಗಳಿಗೆ ಕಟ್ಟಿ ಕಸಿ ಮಾಡಲ್ಪಟ್ಟಿದ್ದಾರೆ. ನೈಸರ್ಗಿಕ ಶಾಖೆಗಳು ಮುರಿದು ಹೋಗಿವೆ. ಹೋಲಿಸಿರಿ ಯೆರೆಮೀಯ 11:16 ಮತ್ತು 17 ಮತ್ತು ಮರದ ಮೂಲವು ದೇವರ ವಾಗ್ದಾನದಲ್ಲಿದೆ ಎಂದು ಅವನು ವಿವರಿಸುತ್ತಾನೆ. ಅಬ್ರಹಾಮನಿಗೆ ಮಾಡಿದ ವಾಗ್ದಾನ, ಅಬ್ರಹಾಮನ ಸಂತತಿಯು ಅಂತಿಮವಾಗಿ ಭೂಮಿಯ ಎಲ್ಲಾ ಕುಟುಂಬಗಳನ್ನು ಆಶೀರ್ವದಿಸಬೇಕು ಇತ್ಯಾದಿ. ಅದೇ ಬೇರು ಅಥವಾ ವಾಗ್ದಾನವು 2 ವಿಧದ ಕೊಂಬೆಗಳನ್ನು ಹೊಂದಿರುತ್ತದೆ: ಕಸಿ ಮಾಡಿದ ಕಾಡು ಆಲಿವ್ ಶಾಖೆಗಳು ಮತ್ತು ಪುನಃ ಕಸಿ ಮಾಡಿದ ನೈಸರ್ಗಿಕ ಕೊಂಬೆಗಳು. ಮಾಂಸಿಕ ಇಸ್ರೇಲ್ ತನ್ನ ಕುರುಡುತನವನ್ನು ಹೊಂದಿದಾಗ 18 ಶತಮಾನಗಳ ಹಿಂದೆ ಚುಚ್ಚಲಾದ ಮತ್ತು ಶಿಲುಬೆಗೇರಿಸಿದ ಸಂರಕ್ಷಕನ ಮೇಲೆ ನಂಬಿಕೆಯ ಕಣ್ಣಿನಿಂದ ನೋಡುತ್ತದೆ. ಪಾಪಕ್ಕಾಗಿ ಯಜ್ಞ, ಶಾರೀರಿಕ ಇಸ್ರೇಲ್ ದೀರ್ಘಕಾಲದವರೆಗೆ ದೇವರ ವಿಶಿಷ್ಟ ರಾಜ್ಯ ಅಥವಾ ಪರ್ವತವಾಗಿತ್ತು ಮತ್ತು ಸುವಾರ್ಥ ಯುಗದ ಆಧ್ಯಾತ್ಮಿಕ ಇಸ್ರೇಲ್ ದೇವರ ನಿಜವಾದ ರಾಜ್ಯವೆಂದು ಕರೆಯಲ್ಪಟ್ಟಿದೆ ಎಂದು ನಾವು ನೆನಪಿಸಿಕೊಳ್ಳುತ್ತೇವೆ. ನಮ್ಮ ಕರ್ತನು ಘೋಷಿಸಿದಂತೆ, ಚಿಕ್ಕ ಹಿಂಡೆ, ಹೆದರಬೇಡ, ಏಕೆಂದರೆ ಆ ರಾಜ್ಯವನ್ನು ನೀಡಲು ನಿಮ್ಮ ತಂದೆಯು ಸಂತೋಷವುಳ್ಳವನಾಗಿದ್ದಾನೆ.